ವೀರಭದ್ರೇಶ್ವರ ಉತ್ತರ ಕರ್ನಾಟಕದ ಹೋಟ್ಲು ಸಾರ್ವಜನಿಕರು ಕೆಂಗೇರಿಲಿ ಈ ಹೋಟ್ಲಿಗೆ ತಪ್ಪದೆ ಬಂದು ಊಟ ಮಾಡಿ ಎಂಜಾಯ್ ಮಾಡಿ. ಊಟ ಹೌದು, ಮನೆ ಊಟ ಇದೆ, ಮನೆ ಊಟ ಇದ್ದಂಗಿದೆ. ಇಲ್ಲಿ ನೋಡಿ ಹೆಂಗೆ ಸೌಸಿದೀನಿ. ಹೌದು, ಒಂದು ಚೂರು ಬಿಡದೆ ಸೌಸಿದೀನಿ. ಸೂಪರ್. ಕಮ್ಮಿ ರೇಟಲ್ಲಿ ಒಂದು ಮಜ್ಜಿಗೆ, 2 ರೊಟ್ಟಿ, ಚಪಾತಿ, ಪಲ್ಯ, ಅನ್ನ, ಸಾಂಬಾರು, ಸೂಪರ್ ಕ್ವಾಲಿಟಿ. ಈ ತರ ಊಟ ಎಲ್ಲಿ ಸಿಗಲ್ಲ. ಉಪನಗರಲ್ಲಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಊಟ ಮಾಡೋರು ಮತ್ತೆ ಊಟ ಇನ್ನೊಂದ್ಸಲ ಮಾಡ್ಬೇಕನ್ನೋದಂತ ಒಂದು ಕಸ್ಟಮರ್ಗೆ ಆಸೆ. ಪ್ಲಸ್ ನಮ್ಮ ಐಟಮ್ ಅಲ್ಲಿ ದಮ್ ಇರಬೇಕು. ಹೌದು. ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಬಂದಿರುವಂಥದ್ದು ಏನು ವೀರಭದ್ರೇಶ್ವರ ಉತ್ತರ ಕರ್ನಾಟಕ ಹೋಟ್ ಅಂದ್ಬಿಟ್ಟು. ಸೊ ಈ ಒಂದು ಹೋಟ್ನಲ್ಲಿ 70 ರೂಪಾಯಿಗೆ ಒಂದು ಅನ್ಲಿಮಿಟೆಡ್ ಊಟ ಕೊಡ್ತಾ ಇರುವಂಥದ್ದು. ಸೊ ಕಸ್ಟಮರ್ ರಿವ್ಯೂಸ್ ಎಲ್ಲ ಯಾವ ಥರ ಇದೆ ಮತ್ತು ಯಾವ ಥರ ಒಂದು ಕ್ವಾಲಿಟಿ ಊಟವನ್ನು ಮೇಂಟೈನ್ ಮಾಡ್ತಾರೆ, ಈಗ ಎಲ್ಲವನ್ನೂ ಈಗ ಅವರನ್ನೇ ಕೇಳ್ಕೊಂಡು ಹೋಗೋಣ. ಬನ್ನಿ ಸ್ನೇಹಿತರೆ ಹೋಗೋಣ. ಸ್ನೇಹಿತರೆ, ಈ ಹೋಟೆಲ್ ಇರುವಂಥದ್ದು ಕೆಂಗೇರಿ ಹೊಯ್ಸಳ ಸರ್ಕಲಿಂದ ಲೆಫ್ಟ್ ಬಂದರೆ 80 ಫೀಟ್ ರೋಡ್ ಇದೆ. ಸೊ ಇಲ್ಲೇ ಒಂದು ಬಲಭಾಗದಲ್ಲೇ ಇರುವಂಥದ್ದು. ಸ್ನೇಹಿತರೆ ಹೋಗೋಣ ಈಗ. ಸೊ ನೋಡ್ತಾ ಇರ್ಬೋದು ಏನು ಒಂದು ಹೊರಗಡೆ ಒಂದು ಕ್ರೌಡ್ ಆಗಿ ಕೂತಿರುವಂಥದ್ದು ಜನಗಳು. ಸರ್ ನಮಸ್ತೆ. ನಮಸ್ತೆ. ಹೇಳಿ ಸರ್, ಇದು ವೀರಭದ್ರೇಶ್ವರ ಉತ್ತರ ಕರ್ನಾಟಕದ ಹೋಟೆಲ್ ಬಗ್ಗೆ ತಿಳಿಸಿ. ವೀರಭದ್ರೇಶ್ವರ ಉತ್ತರ ಕರ್ನಾಟಕದ ಹೋಟ್ಲು. ನಾನು ಮಂಡ್ಯ ಜಿಲ್ಲೆಯವನು. ಇಲ್ಲಿ ಬಂದು ವಾಸ ಇದೀವಿ. 2 ರೊಟ್ಟಿ ಪಲ್ಯಗಳು ಈಗ ತಿಂದಿದ್ದೀನಿ. ಆ ಪ್ರೈಸ್ ತಗೊಂಡಿದ್ದೀನಿ. ಹೊಟ್ಟೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಮಜ್ಜಿಗೆ ಕೊಡ್ಬೇಕು, ಕೊಡ್ತಾರೆ. ಸಾರ್ವಜನಿಕರು ಕೆಂಗೇರಿಲಿ ಈ ಹೋಟ್ಲಿಗೆ ತಪ್ಪದೆ ಬಂದು ಊಟ ಮಾಡಿ ಎಂಜಾಯ್ ಮಾಡ್ಬೋದು. ಏನೋ ಒಂದು ಕಮ್ಮಿ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಊಟ ಕೊಡ್ತಾರೆ. ಒಳ್ಳೆ ಊಟ. ಹೌದು, ಮನೆ ಊಟ ಇದೆ. ಮನೆ ಊಟ ಇದ್ದಂಗಿದೆ. ಯಾವುದೇ ರೀತಿ ಒಂದು ಏನೂ ಆಗಿಲ್ಲ ಪ್ರಾಬ್ಲಮ್. ರೆಗ್ಯುಲರ್ ಆಗಿ ಊಟ ಮಾಡೋದು. ನೋಡಿ ಹೆಂಗಿ ಸವಿಸಿದೀನಿ. ಹೌದು, ಒಂದು ಚೂರು ಬಿಡದೆ ಸವಿಸಿದೀನಿ. ಸೂಪರ್. ಅದು ಚೆನ್ನಾಗಿರೋದ್ರಿಂದ ಸವಿಸಿದೀನಿ. ಇಲ್ಲ ಅಂದ್ರೆ ಬಿಟ್ಟು ಹೋಗ್ತೀನಿ. ಹೌದು, ಅವ್ರಿಗೂ ತಿನ್ನಕ್ಕೆ ಇನ್ನು ಮುಂದೆ ಎಂಜಾಯ್ ಮಾಡ್ಲಿ. ನಾನೊಬ್ಬ ಮಂಡ್ಯದವನು, ಅವ್ರ ಜೊತೆ ಸೇರ್ಕೊಂಡು ತಿಂದು ಊಟನ ಸವಿಸಿದ್ದೀನಿ. ಚೆನ್ನಾಗಿದೆ. ಓಕೆ, ಸೂಪರ್ ಸರ್. ಥ್ಯಾಂಕ್ ಯು ಸರ್. ಹೇಳಿ ಸರ್, ಇದು ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ ಸರ್, ಯಾವ ತರ ಊಟ ಎಲ್ಲ ಇದೆ ಸರ್? ಈ ಹೋಟೆಲು ವೀರಭದ್ರೇಶ್ವರ ಉತ್ತರ ಕರ್ನಾಟಕ ಫೇಮಸ್ ಹೋಟೆಲು. ಇದು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾವು ಗುಲ್ಬರ್ಗದವರು. ಬೆಂಗಳೂರಲ್ಲಿ ಸುಮಾರು ಹುಡುಗರು ಬ್ಯಾಸದ ಕೆಲಸ ಮಾಡ್ತಿರ್ತಾರೆ, ಸುಮಾರು ಕಂಪ್ನಿಗೆ ಹೋಗ್ತಿರ್ತಾರೆ. ಹಾಗಾಗಿ ಡೈಲಿ ನಾವು ಫ್ರೆಂಡ್ಸ್ ಎಲ್ಲ ಜೊತೆ ಕಸ್ಟಮರ್ ಜೊತೆ ಊಟ ಮಾಡ್ತಿರ್ತೇವೆ. ಒಳ್ಳೆ ಜೋಳದ ರೊಟ್ಟಿ, ಒಳ್ಳೆ ಪಲ್ಯ, ಚಟ್ನಿ, ಮೊಸರು, ಮಜ್ಜಿಗೆ, ಚಿತ್ರಾನ್ನ, ಬಜ್ಜಿ, ಬೋಂಡ ತುಂಬಾ ಕ್ವಾಲಿಟಿ ಇದೆ. ಯಾವುದೇ ರೀತಿ ನಮ್ಗೆ ಇದು ಹಾಕಲ್ಲ, ಇವರು ಸೋಡಾ ಹಾಕಲ್ಲ. ನಾವು ಊಟ ಮಾಡಲ್ದೆ ಸುಮಾರು ಜನಕ್ಕೆ ಇಲ್ಲಿ ಹೇಳಿದ್ದೇವೆ. ಉತ್ತರ ಕರ್ನಾಟಕ ಒಟ್ಟ ಕ್ವಾಲಿಟಿ, ಒಳ್ಳೆ ಪ್ರೈಸ್ ಇಂದ ಕಮ್ಮಿ ರೇಟ್ ಅಲ್ಲಿ ಸರ್. ಕಮ್ಮಿ ರೇಟ್ ಅಲ್ಲಿ ಒಂದು ಮಕ್ಕೆ, 2 ರೊಟ್ಟಿ, ಚಪಾತಿ, ಪಲ್ಯ, ಅನ್ನ, ಸಾಂಬಾರು, ಸೂಪರ್ ಕ್ವಾಲಿಟಿ. ಈ ತರ ಊಟ ಎಲ್ಲಿ ಸಿಗಲ್ಲ. ಉಪನಗರಲ್ಲಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಊಟ ಮಾಡ್ರು ಮತ್ತೆ ಊಟ ಇನ್ನೊಂದ್ಸಲ ಮಾಡ್ಬೇಕನ್ನೋದಂತ ಒಂದು ಕಸ್ಟಮರ್ಗೆ ಆಶೆ ಭಾವನೆ ಬರುತ್ತೆ. ಈ ಯಾವುದೇ ಡೈಜೆಷನ್ ಆಗುತ್ತೆ, ಯಾವುದೇ ಹೊಟ್ಟೆ ಗ್ಯಾಸ್ಟ್ರಿಕ್ ಆಗಲ್ಲ. ಆಮೇಲೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸರ್. ಇಲ್ಲೇ ಬಿಸಿ ಬಿಸಿ ಮಾಡ್ಕೊಡ್ತಾರೆ. ಆಮೇಲೆ ಊಟಕ್ಕೆ ಬಂದಾಕಾರ ಅಡ್ವಾನ್ಸ್ ರೊಟ್ಟಿ ಮಾಡ್ಕೊಡಲ್ಲ ಇವರು. ಹಿಂಗೆ ಅಂಚಲಲ್ಲಿ ನಮ್ಮ ಉತ್ತರ ಕನ್ನಡ ಭಾಷೆ ಹೇಳ್ತಾರೆ, ಅಂಚಲ್ಲೇ ತೆಗೆದು ಬಿಸಿ ಹಾಕಿ ಅಲ್ಲೇ ಹಾಕೊಡ್ತಾರೆ. ಹಾಗಾಗಿ ಯಾವುದೇ ರೀತಿ ಜೋಳದ ರೊಟ್ಟಿಯಲ್ಲಿ ಪ್ಯೂರ್ ಜೋಳ, ಯಾವುದೇ ರೀತಿ ಮಿಕ್ಸ್ ಇಲ್ಲ ಇದರಲ್ಲಿ. ನಿಮ್ ಕಡೆ ಉತ್ತರ ಕರ್ನಾಟಕದಿಂದ ಉತ್ತರ ಕರ್ನಾಟಕದಿಂದ ಜೋಳ ತಂದಿದ್ದಾರೆ. ಪ್ಯೂರ್ ಜೋಳದಿಂದ ಯಾವುದೇ ಅಕ್ಕಿ ರೀತಿ ಮಿಕ್ಸ್ ಮಾಡಲ್ಲ. ಬೇರೆ ಕಡೆ ಎಲ್ಲ ಅಕ್ಕಿ ಮಿಕ್ಸ್ ಮಾಡ್ತಾರೆ. ಈಗ ಒಳ್ಳೆ ಕ್ವಾಲಿಟಿ ಚೆನ್ನಾಗಿದೆ ಫುಡ್. ನಮ್ ಫ್ರೆಂಡ್ಸ್ ಎಲ್ಲ ನೋಡಿ ಇವರೆಲ್ಲ ಬಂದಿದ್ದಾರೆ. ಬಂದಿರುವಂತದ್ದು ಒಬ್ಬಟ್ಟು ಸಿಗುತ್ತೆ ಇಲ್ಲಿ. ಓಕೆ, ಏನು ಶೇಂಗಾ ಹೋಳಿಗೆ ಅಂತ ಹೇಳ್ತಾರೆ, ಯಾವ ತರ ಇರ್ತದೆ ಸರ್? ನಮ್ಮ ನಾರ್ತ್ ಕರ್ನಾಟಕ ಅಲ್ಲಿ ಹೋಳಿಗೆ, ಒಬ್ಬಿಟ್ಟು ಅಂದ್ರೆ ಹೋಳಿಗೆ ಅಂತ. ಈಗ ಬೆಂಗಳೂರಲ್ಲಿ ಹೋಳಿಗೆ ಅಂತಾರೆ, ನಮ್ಮ ಕಡೆ ಹೋಳಿಗೆ ಅಂತಾರೆ. ತುಂಬಾ ಚೆನ್ನಾಗಿದೆ ತೆಗಳಿಯಲ್ಲಿ ಊಟ ಮಾಡೋದು. ಆಮೇಲೆ ಬೇಸಿಗೆ ದಿನದಲ್ಲಿ ಒಳ್ಳೆ ಮಜ್ಜಿಗೆ, ತಂಪು ಪಾನಿ, ಯಾವುದೇ ರೀತಿ ಮಸಾಲ ಹಾಕಲ್ಲ. ತುಂಬಾ ಚೆನ್ನಾಗಿದೆ. ಈ ರೀತಿ ಉಪನಗರ ಭಾಗದಲ್ಲಿ ಈ ತರ ಕಮ್ಮಿಯಲ್ಲಿ ಎಲ್ಲಿ ಊಟ ಸಿಗಲ್ಲ ಸರ್. ಹಾಗಾಗಿ ನಾವು ತುಂಬಾ ದಿನಗಳು ಇಲ್ಲೇ ಬರ್ತಾ ಇದ್ದೇವೆ. ನಾವು ಬರ ಸುಮಾರು ಹುಡುಗರಿಗೆ ಕರೆಸ್ತಿದ್ದೇವೆ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಟೊಯೋಟಾದಲ್ಲಿ ಒಂದು 3,000 ಜನ ಕೆಲಸ ಮಾಡ್ತಾರೆ ಸರ್. ಟೊಯೋಟಾದಲ್ಲಿ ಸುಮಾರು ಜನ. ಈಗ ಯಾರೇ ಕಸ್ಟಮರ್ ಬಂದ್ರು ಏನೊಂದು ಮನೆ ಊಟ ತರ ಇರ್ಬೇಕು, ಮತ್ತೆ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅನ್ಸುತ್ತೆ. ಆ ತರ ಇದೆಯಾ? ಊಟ ತುಂಬಾ ಹೊಟ್ಟೆ ತುಂಬಾ ಮಾಡಿ ಮತ್ತೆ 4 ಜನ ಹೇಳೋ ತರ ಆಗಿದೆ ಸರ್ ಇಲ್ಲಿ. ಯಾವ ತರ ಆಗಿದೆ ಅಂದ್ರೆ ನೋಡಿ, ರೋಡ್ ಸೈಡ್ ಜನ ಅಂದ್ರೆ ಊಟ ಮಾಡ್ತಿರೋವಾಗ ಈ ಮತ್ತೆ ಪದೇ ಪದೇ ಬಂದು ಇಲ್ಲೇ ಊಟ ಮಾಡ್ಬೇಕು ಅನ್ನೋದು ಕಸ್ಟಮರ್ ಒಂದು ಬರುತ್ತೆ. ಆ ತರ ರೆಗ್ಯುಲರ್ ಆಗಿ ಬರುವಂತದ್ದು. ಕಂಡೀಷನ್ ಇಲ್ಲ ಸರ್. ಇವಾಗ ಪಲ್ಯ ಬೇರೆ ಹೋಟೆಲ್ ಹೋದ್ರೆ ಪಲ್ಯ ಇಷ್ಟೇ ಹಾಕಿ ಸ್ಪೂನ್ ಹಾಕಿ ಅಂತ. ಆದ್ರೆ ಈ ನಮ್ಮ ಹೋಟೆಲ್ ಇದು ನಮ್ಮ ಹೋಟೆಲ್ ಯಾವ ಹೋಟೆಲ್ ಅಲ್ಲ. ನಮ್ಮ ಹೋಟೆಲ್ ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ. ತೃಪ್ತಿಯಾಗಿ ಊಟ ಮಾಡಬಹುದು ಆರಾಮಾಗಿ. ಆಮೇಲೆ ಸರ್ ಅವರು ಯಾವುದಕ್ಕೆ ಬೇಜಾರಾಗಲ್ಲ. ಈಗ ಪಲ್ಯ ಒಂದ್ ಸ್ವಲ್ಪ ಜಾಸ್ತಿ ಉಂತಾರೆ, ಕಮ್ಮಿ ಉಣ್ಣದಿರ್ತಾರೆ. ಎಷ್ಟೇ ಹಾಕೋರು ಅವ್ರು ಬೇಜಾರಾಗಲ್ಲ. ಮನೆ ಮಗು ಅಣ್ಣ ತರ ಅವ್ರು ಪತ್ರ ನಮ್ಮನ್ನ ಅವರು ಟ್ರೀಟ್ಮೆಂಟ್ ಮಾಡೋದು. ಆತರ ಅವ್ರಿಗೆ ಒಂಥರ ಚೆನ್ನಾಗಿದೆ ಸರ್. ನೋಡಿ ಸರ್, ಜನ ಚೆನ್ನಾಗಿದೆ, ಕ್ಲೀನ್ ಆಗಿದೆ, ಆಮೇಲೆ ಕ್ವಾಲಿಟಿ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಸರ್ ಏನು ಅಂದ್ರೆ, ಇವಾಗ ಬ್ಯಾಚುಲರ್ ಹುಡುಗರು ಇರ್ತಾರೆ, ಒಂದ್ ದಿವಸ ಅವ್ರ ಹತ್ರ ದುಡ್ಡು ಇರಲ್ಲ, ಅವಾಗೂ ಅಡ್ಜಸ್ಟ್ ಮಾಡ್ಕೊಂತಾರೆ. ನಾಳೆ ಕೊಡು ಅಂತಾರೆ. ಕಸ್ಟಮರ್ ಕಮ್ಯುನಿಕೇಶನ್ ಎಲ್ಲ ತುಂಬಾ ಚೆನ್ನಾಗಿದೆ. ದುಡ್ಡಿಲ್ಲ ಅಂದ್ರೂ ನಾಳೆ ಕುಡಿ, ಏನ್ ತೊಂದ್ರೆ ಇಲ್ಲಪ್ಪ, ಯಾವ್ದೇ ಇವತ್ತೇ ಕುಡಿಬೇಕು ಅವಾಗ ಕುಡ್ಬೇಕಂತೇನಿಲ್ಲ. ಕೆಲವ್ರು ಏನೇ ಆದ್ರೂ ಕಸ್ಟಮರ್ ನಂತರ ದುಡ್ಡು
ಚೆನ್ನಾಗಿದೆ Okay, ಸರ್ super. ತುಂಬಾ ಖುಷಿಯಾಗಿ ಹೇಳ್ಬೇಕು ಉತ್ತರ ಕರ್ನಾಟಕ ಓಕೆ ನಮ್ದು ಉತ್ತರ ಕರ್ನಾಟಕ ಖುಷಿ ಆಗ್ತಾ ಇದೆ ನಮ್ಮ ಉತ್ತರ ಕರ್ನಾಟಕ ಹೋಟೆಲ್ ಅಲ್ಲಿ ಊಟ ಮಾಡಿ ಓಕೆ ನಿಮ್ಗೆಲ್ಲ ಖುಷಿ ಇದೆ ಇಲ್ಲಿ ತುಂಬಾ ಖುಷಿ ಇದೆ ಸರ್ ಹೋಟ್ಲಿರುವಂಥದ್ದು? ಯಾಕಂದ್ರೆ ಈ ತರ ಈ ಭಾಗದಲ್ಲಿ ಊಟ ಸಿಗೋದು ತುಂಬಾ ಖುಷಿ ನಮ್ಗೆ ನಮ್ಮ ಹುಡುಗರು ಬೆಳಿಬೇಕು ಹೌದು. ಉತ್ತರ ಕರ್ನಾಟಕ ಜನ ಬೆಳಿಬೇಕು ಹೌದು. ಅವರು ತುಂಬಾ ಕಷ್ಟಪಟ್ಟು ಇವತ್ತು ಇಲ್ಲಿ ಅಡಿಗೆ ಅಂಗಡಿ ಹಾಕಿದ್ದಾರೆ ಅವ್ರು ಮುಂದೆ ಬರ್ಬೇಕು ನಮ್ ಕಸ್ಟಮರ್ ಒಳ್ಳೆ ಕ್ವಾಲಿಟಿ ಕೂಡ Quality ನಾವು ಊಟ ಬರ್ತಾ ಇದ್ದೇವೆ ಆಗ ಅವ್ರಿಗೆ ಒಳ್ಳೇದಾಗ್ಲಿ ಸರ್ ಕಸ್ಟಮರ್ಗೂ ಕೂಡ ಒಳ್ಳೆ ಕ್ವಾಲಿಟಿ ಊಟ ಕೊಡ್ತಾರೆ ಅಂತ. ಕಸ್ಟಮರ್ಗೂ ನನ್ನ ಪ್ರಕಾರ ಹಾ. ಸರ್ ಬೆಂಗಳೂರಲ್ಲಿ ಇರ್ತಕ್ಕಂಥ ಜನ ಕೂಡ ನಮ್ಮ ಉತ್ತರ ಕರ್ನಾಟಕ ಊಟ ಅಂದ್ರೆ ಓಕೆ ತುಂಬಾ ಇಷ್ಟಪಡ್ತಾರೆ ಓಕೆ ತುಂಬಾ ಇಷ್ಟಪಡ್ತಾರೆ ಯಾಕೆಂದ್ರೆ ಇವಾಗ ನಾನು ಹೇಳ್ಬೇಕು ಅಂದ್ರೆ ಈ ಕಡೆ ಊಟ ಇಡ್ಲಿ ವಡೆ ಇರುತ್ತೆ ಇವಾಗ ನಮ್ಮ ಕಡೆ ಹೆಂಗೆ ಅಂದ್ರೆ ಸ್ಪೆಷಾಲಿಟಿ ಚಿತ್ರಾನ್ನ ಪಲಾವು ಈ ಥರ ಎಲ್ಲ ಇರುತ್ತೆ ನಮ್ಮಲ್ಲಿ ಬೆಳಿಗ್ಗೆ ಬಂದರೆ ಸಾಂಬಾರು ಕೂಡ ಚೆನ್ನಾಗಿರುತ್ತೆ ನಮ್ಮಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ಸಾಂಬಾರು ಈ ಕಡೆ ಸಾಂಬಾರು ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ ಬಟ್ ಇಲ್ಲಿ ಜನ ಕೂಡ ನಮ್ಮ ಸಾಂಬಾರಿಗೆ ಮತ್ತು ಪಲ್ಯ ಆಮೇಲೆ ಬದನೆಕಾಯಿ ಈಳ್ಗಂಡು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಲ್ಯ ಏನಂದರೆ ಬದನೆಕಾಯಿ ಈಳ್ಗಂಡು ಸರ್ ಬದನೆಕಾಯಿ ಬೆಂಗಳೂರು ಜನ ಅಂತೂ ಎಸ್ಪೆಷಲಿ ವಾರದಾಗ 3 ಡೇಸ್ ಕೇಳ್ತಾರೆ ಸರ್ ವಾರದಲ್ಲಿ 3 ಡೇಸ್ 100% ನಮ್ಗೆ ಕೊಡಲಿ ಅಂತ ಹೋಟ್ಲವರಿಗೆ ಡಿಮಾಂಡ್ ಮಾಡ್ತಾರೆ ಸೊ ಹಂಗಾಗಿ ನಮ್ಮ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನೇ ಕೂಡ ನಮ್ಮಲ್ಲಿ ನಮ್ಮ ಹೋಟ್ಲ್ ಮ್ಯಾನೇಜ್ಮೆಂಟ್ ಅವ್ರು ಕೂಡ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಅದೇ ಥರ ಮಾಡ್ಕೊತಾರೆ ಸರ್ ತುಂಬಾ ಚೆನ್ನಾಗಿದೆ ಅಲ್ಟಿಮೇಟ್ ಹೇಳ್ಬೇಕಂದ್ರೆ ಜನ ತುಂಬಾ ಬರ್ತಾರೆ ಬರ್ತಾ ನೋಡ್ತಾ ಜನ ಕಸ್ಟಮರ್ ಕೂಡ ಜಾಸ್ತಿ ಆಗ್ತಾ ಇದೆ ಇದೇ ರೀತಿ ನಮ್ಮ ಹುಡುಗರು ಚೆನ್ನಾಗಿ ಕ್ವಾಲಿಟಿ ಕೂಡಲಿ ಕಸ್ಟಮರ್ ಬರ್ಲಿ ಅಂತ ಹಾರೈಸಿ ಒಳ್ಳೇದಾಗಲಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇದು ಮಿರ್ಚಿ ಯಾವ ತರ ಡಿಫ್ರೆನ್ಸ್ ಇರುತ್ತೆ ನಮ್ಮ ಕಡೆಗೂ ನಿಮ್ ಕಡೆಗೂ ಸರ್ ಮೇನ್ ಕಡಲೆ ಹಿಟ್ಟು ಮೇನ್ ಕಡಲೆ ಹಿಟ್ಟು ಹಾ ಕಡಲೆ ಹಿಟ್ಟು ಆಮೇಲೆ ಆ ಚಿಲ್ಲಿ ಬಂದು ಏನ್ ದಾವಣಗೆರೆ ಚಿಲ್ಲಿ ಬಳಸೋದು ನೀವು? ದಾವಣಗೆರೆ ಚಿಲ್ಲಿ ಯೂಸ್ ಮಾಡ್ತೀವಿ ಇದು ಜಾಸ್ತಿ ಖಾರ ಬರಲ್ವಾ ಅದು ಇಲ್ಲ ಮೀಡಿಯಂ ಖಾರ ಬರುತ್ತೆ ಮೀಡಿಯಂ ಖಾರ ಬರ್ತದೆ ಮೀಡಿಯಂ ಖಾರ ಬರುತ್ತೆ ಒಳ್ಳೆ ನಿಮಗೆ ಒರಿಜಿನಲ್ ಆಗಿರುತ್ತದೆ ಕಡಲೆ ಹಿಟ್ಟು ಮಾತ್ರ ಓಕೆ ನಮಸ್ತೆ SR ಗೋಲ್ಡ್ ಅಂತ ಬರುತ್ತೆ ಎರಡು ಬ್ರ್ಯಾಂಡ್ ಬರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಳ್ಳೆ ಟೇಸ್ಟ್ ಇರ್ತದೆ ಓಕೆ ಸೂಪರ್ ಹೇಳಿ ಸರ್ ಇದು ಏನು ಒಂದು ಈಗ ಉತ್ತರ ಕರ್ನಾಟಕದಲ್ಲಿ ಒಂದು ಬಜ್ಜಿ ಮಾಡ್ತಾ ಇರುವಂತದ್ದು ಟೇಸ್ಟ್ ಎಲ್ಲ ಯಾವ ತರ ಇರುತ್ತೆ ಅಂತ ಹೇಳ್ಬಿಡಿ ಸರ್ ಇದು ಸರ್ ಕಡಲೆ ಹಿಟ್ಟು ಎಲ್ಲ ಊರು ನಮ್ಮ ಕಡೆ ಇದೆ ಓಕೆ ಒಳ್ಳೆ ಪ್ಯೂರ್ ಕಡಲೆ ಹಿಟ್ಟು ಇದು ಈ ತರ ಕಡಲೆ ಹಿಟ್ಟು ನಮ್ಮ ಕಡೆ ಸಿಗಲ್ವಾ ಸರ್ ಇದು ಇದು ಸಿಗುತ್ತೆ ಸರ್ ಒಂದು ಮಿಕ್ಸ್ ಇರುತ್ತೆ ಈ ಕಡೆ ಬೆಂಗಳೂರಲ್ಲಿ ಓಕೆ ಹೀಗಾಗಿ ಇದು ತುಂಬಾ ಚೆನ್ನಾಗಿರ್ತದೆ ಅಯ್ಯೋ ತುಂಬಾ ನೈಸ್ ಆಗಿರುತ್ತೆ ಇದು ನೈಸ್ ಆಗಿರ್ತದೆ ತಿನ್ಬೇಕು ಒಂದ್ 2-3 ಪೀಸ್ ತಿಂದ್ರೆ ಹಂಗೆ ತಿನ್ಬೇಕು ಅನ್ಸುತ್ತೆ ಹೌದಾ ಅಷ್ಟು ತುಂಬಾ ಟೇಸ್ಟ್ ಆಗಿರುವಂತದ್ದು ಯಾಕೆ ನಮ್ ಕಡೆ ಎಲ್ಲ ಜನ ಒಬ್ಬೊಬ್ಬರು ಹಾ ಏಜ್ ಆದವ್ರೆ 50-60 ಏಜ್ ಆದವ್ರೆ ಓಕೆ ಏನಿಲ್ಲ ಅಂದ್ರೆ ಒಂದು 10 ಪೀಸ್ 20 ಪೀಸ್ ಬಜ್ಜಿ ತಿಂತಾರೆ ಒಬ್ಬೊಬ್ಬರು 20 ಪೀಸ್ ತಿನ್ಬಿಡ್ತಾರೆ ನಿಜವಾಗ್ಲು ಅಷ್ಟು ಟೇಸ್ಟ್ ಆಗಿ ಬರುವಂತದ್ದು ಪ್ಯೂರ್ ಕಡಲೆ ಹಿಟ್ಟಲ್ಲ ಪ್ಯೂರ್ ಕಡ್ಲಿ ಹಿಟ್ಟು ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಈಗ ಮೊದಲೇ ನಿಮ್ಮ ಒಂದು ಏನೋ ಒಂದು ಹೋಟೆಲ್ ನಾವು ಒಂದು ವಿಡಿಯೋ ಮಾಡಿದ್ದೀವಿ ಸೊ ಈ ಒಂದು ಹೋಟೆಲ್ ನ ಜರ್ನಿಯಲ್ಲಿ ನೀವು ಸಕ್ಸಸ್ಫುಲ್ ಆಗಿ ಒಂದು 2-3 ಬ್ರಾಂಚ್ಗಳನ್ನ ಮಾಡ್ಕೊಂಡು ಈಗ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೀರಾ ಹಾ ಸರ್ ಸೊ ಈ ಒಂದು ಹಿನ್ನೆಲೆಯಲ್ಲಿ ಸೊ ಯಾವ ತರ ಒಂದು ಕಷ್ಟ ಸುಖ ಇರ್ಬೋದು ಯಾವ ತರ ಒಂದು ಮೇಂಟೈನ್ ಮಾಡ್ತಾ ಇದ್ದೀರಾ ಸೊ ಎಲ್ಲವನ್ನು ಈಗ ನಮ್ಮ ಗ್ರಾಹಕರು ತಿಳ್ಕೊಡಿ ಸರ್ ಯಾವ ತರ ಸರ್ ಸ್ಟಾರ್ಟಿಂಗ್ ನಾವು ಇಲ್ಲಿ ಬಂದು ಇಲ್ಲಿ ನಮ್ಮ ಏನಂತಾರೆ ಜನವರಿ 2025ಕ್ಕೆ ಸ್ಟಾರ್ಟ್ ಮಾಡಿದ್ದು ಜನವರಿ 1 ಇವು ಹತ್ರ 1 ವರ್ಷ ಮೇಲಾಯಿತು ಅಂಗಡಿ ಸ್ಟಾರ್ಟ್ ಮಾಡಿ 1 ವರ್ಷ ಮೇಲಾಯಿತು ನಾವು ಸ್ಟಾರ್ಟಿಂಗು ಈ ಜಾಗ ನೋಡಬೇಕಾದ್ರೆ ಏನಪ್ಪ ಇಲ್ಲಿ ಆಗುತ್ತೋ ಬಿಡುತ್ತೋ ಅನ್ನೋದು ಡೌಟಲ್ಲಿದ್ವಿ ಯಾಕಂದರೆ ನೋಡೋಣ ದೇವರ ಆಶೀರ್ವಾದ ನಮ್ಮ ಕಷ್ಟ ನಮ್ಮ ಶ್ರಮ ಅದ್ರ ಮೇಲೆ ಬಿಟ್ಟಿದ್ದು ಕೆಲಸ ಮಾಡೋಣ ಜನಗಳಿಗೆ ಒಂದು ಒಳ್ಳೆ ಊಟ ಕೊಡೋಣ ಒಂದೊಳ್ಳೆ ಟೇಸ್ಟ್ ಕೊಡೋಣ ಪ್ಲಸ್ ಹೈಜಿನ್ನು ಕಂಪ್ಲೀಟಾಗಿ ನಮ್ಮ ಆರ್ಗ್ಯಾನಿಕ್ ಫುಡ್ ಹೆಂಗಿರುತ್ತೆ ಮನೇಲಿ ಊಟ ಮಾಡ್ದಂಗೆ ಇದ್ರೆ ಸಾಕು ತಿನ್ನೋಕ್ಕಿಂತ ಮುಂಚೆನೂ ಚೆನ್ನಾಗಿರಬೇಕು ತಿಂದಾದ್ಮೇಲೂ ಚೆನ್ನಾಗಿರಬೇಕು ನಮ್ಮ ಮೈಂಡ್ಸೆಟ್ ಹಂಗೆ ಪ್ಲಸ್ಸು ನಮ್ಮ ಐಟಮಲ್ಲಿ ದಮ್ ಇರಬೇಕು ಐಟಮಲ್ಲಿ ದಮ್ ಇದ್ದರೆ ನಾವು ಎಷ್ಟು ದಿನ ಉಳ್ಕೊತೀವಿ ಈ ಜಾಗದಲ್ಲಿ ಅಷ್ಟು ದಿನ ಉಳ್ಕೊತೀವಿ ಹತ್ರ ಒಂದು ವರ್ಷ ಮೇಲೆ ಆಯಿತು ಸ್ಟಾರ್ಟಿಂಗ್ ಮಾಡಿ 1 ವರ್ಷ ಆಗಿದೆ 1 ವರ್ಷ ಆಯಿತು ಸ್ಟಾರ್ಟಿಂಗಿಂದ ಬಂದು ನಾವು ಏನಂತಾರೆ ಒಂದು 10 ಚೇರ್ ಇತ್ತು ಸರ್ 10 ಚೇರ್ ಇತ್ತು ಇವಾಗ ಒಂದು 40ರಿಂದ 50 ಚೇರ್ ಇದೆ ಸೂಪರ್ ಸ್ಟಾರ್ಟಿಂಗಲ್ಲಿ ಒಂದು 20 ಪ್ಲೇಟ್ ಸ್ಟಾರ್ಟ್ ಮಾಡಿದ್ದು ಅಂಗಡಿ ಇದು 20 ಪ್ಲೇಟ್ ಸ್ಟಾರ್ಟ್ ಮಾಡಿದ್ದು ಇವಾಗ ಒನ್ ಟೈಮಿಗೆ 300 ತಟ್ಟೆ ಇದೆ 300 ಪ್ಲೇಟ್ ಇದೆ 300 ಪ್ಲೇಟ್ ಇದೆ ಒನ್ ಟೈಮಿಗೆ 300 ಪ್ಲೇಟ್ ಇದೆ ಮುಂಚೆ ನಾನು ನಮ್ಮ ಅಮ್ಮ ಇಬ್ಬರೇ ಕೆಲಸ ಮಾಡ್ತಿದ್ವಿ ಒಂದು 6 ಮಂತ್ ತುಂಬಾ ಸ್ಟ್ರಗಲ್ ಆಗಿ ಕಷ್ಟ ಬಿದ್ವಿ ಮಾಡಿದ್ವಿ ಜನಗಳಿಗೆ ಒಂದು ಒಳ್ಳೆ ಊಟ ಕೊಡಬೇಕು ಅನ್ನೋ ಮೈಂಡ್ಸೆಟ್ ನಾವಿದ್ವಿ ಇವಾಗ ಹತ್ರ ನಮ್ಮ ಹತ್ರ ಏನು ಜನ ಇಲ್ಲ ಒಂದು 10 ಜನ ಕೆಲಸಗಾರ ಇದ್ದಾರೆ ನಾನು ಹಿಡ್ಕೊಂಡೆ 10 ಜನ ಇದೀವಿ 10 ಜನಕ್ಕೆ ಒಳ್ಳೆ ಕೆಲಸ ಕೊಟ್ಟಿದ್ವಿ ಒಳ್ಳೆ ಪೇಮೆಂಟ್ ಕೊಡ್ತೀವಿ ಒಳ್ಳೆ ಸಂಬಳ ಕೊಡ್ತೀವಿ ಅವ್ರಿಗೆ ಒಳ್ಳೆ ಊಟ ತಿಂಡಿ ಚಾ ಟೀ
ನಾಷ್ಟ ಗಿಷ್ಟ ಎಲ್ಲ ಕೊಡ್ತೀವಿ ಅವ್ರಿಗೆ. ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ಅವ್ರಿಗೆ ಅಂತ ಯಾಕಂದ್ರೆ 1 ವರ್ಷದ್ದು ಲೇಬರ್ಗಳಿದ್ದಾರೆ, 6 ತಿಂಗಳು ಲೇಬರ್ ಇದ್ದಾರೆ, 2 ತಿಂಗಳು ಲೇಬರ್ ಇದ್ದಾರೆ. ಮತ್ತೆ ಕಸ್ಟಮರ್ ರೆಸ್ಪಾನ್ಸ್ ಗುಡ್ ರೆಸ್ಪಾನ್ಸ್ ಇದೆ ಸರ್. 1 ವರ್ಷ ಆಯಿತು, ಏನು ನೆಗೆಟಿವ್ ಫೀಡ್ಬ್ಯಾಕ್ ಇಲ್ಲ, ಏನೂ ಇಲ್ಲ. ನಮ್ಮ ಹತ್ರ ಒಂದು 10 ನಿಮಿಷ ವೇಟ್ ಮಾಡ್ಕೊಂಡಾದ್ರೂ ಜನ ತಿನ್ಕೊಂಡು ಹೋಗ್ತಾರೆ, ಬೈಕೊಂಡು ಹೋಗಲ್ಲ. ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಸರ್. ನಮಗೆ ಈ ಟೊಯೋಟಾ ಎಂಪ್ಲಾಯಲ್ಲಿ, ಬ್ಯಾಚುಲರ್ಸ್ ಅಲ್ಲಿ ಟೊಯೋಟಾ ಎಂಪ್ಲಾಯ್ ಅಂತೂ ತುಂಬ ಜನ ಬರ್ತಾರೆ ನಮ್ಮ ಹತ್ರ, ತುಂಬ ಜನ ಬರ್ತಾರೆ. ಅವರು ಸ್ಟಾರ್ಟಿಂಗಲ್ಲಿ ನಮಗೆ ತುಂಬ ಅನ್ನ ಹಾಕಿದ್ದಾರೆ. ಬಿಡಿ ನಾವು ಹಾಕಿದ ದೊಡ್ಡ ವಿಷಯ ಅಲ್ಲ, ಅವ್ರು ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಬಿಗಿನಿಂಗ್ ಡೇಸ್ ಅಲ್ಲಿ ತುಂಬಾ ನಮ್ಗೆ ಅನ್ನ ಹಾಕಿದ್ರೆ, ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಏನೇ ಸಮಸ್ಯೆ ಬರಲಿ, ನಮ್ಗೆ ಅಂಗಡಿ ಹತ್ರ ಏನೇ ಸಮಸ್ಯೆ ಬರಲಿ, ಏನೇ ಬರಲಿ, ಕುಂದುಕೊರತೆ ಏನೇ ಬರಲಿ, ಅವ್ರು ನಮ್ಮ ಸಪೋರ್ಟಿಗೆ ಮಾತ್ರ ಹಿಂಗೆ ನಿಂತ್ಕೊಂತಾರೆ. ಒಂದು ಫೋನ್ ಹಾಕಿದ್ರೆ ಸಾಕು, ಒಂದು 100-200 ಜನ ಬಂದು ನಿಂತ್ಕೊಂತಾರೆ. ತುಂಬಾ ಅಷ್ಟು ಸಪೋರ್ಟಿವ್ ಆಗಿ ನಮಗೆ ಅಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ. ತುಂಬಾ ಏನು ಇವಾಗ ದೇವರಲ್ಲಿ ಆಶೀರ್ವಾದ ಎಲ್ಲ ಚೆನ್ನಾಗಿದೆ ಸರ್. ಅಂಗಡಿ ಎಲ್ಲ ಚೆನ್ನಾಗಿದೆ. ಇನ್ನ ಒಂಚೂರು ಇಂಪ್ಲಿಮೆಂಟ್ ಮಾಡೋಣ, ಬ್ರಾಂಚ್ ಮಾಡ್ಕೊಂಡು ಹೋಗೋಣ, ದೇವರ ಆಶೀರ್ವಾದ ನೋಡೋಣ. ಓಕೆ, ನೀವು ಕೂಡ ಒಂದು IT ಇಂಜಿನಿಯರ್, ಸೊ ಸಿಮನ್ಸ್ ಕಂಪ್ನಿಯಲ್ಲಿ ಒಂದು ವರ್ಕ್ ಮಾಡ್ತಾ ಇದ್ದು, ಸೊ ಈ ಒಂದು ಹೋಟೆಲ್ ಫೀಲ್ಡ್ಗೆ ಬಂದಿರುವಂತದ್ದು. ಸೊ ಈಗ ಒಂದು IT ಎಲ್ಲ ಒಂದು ಏನೋ ಒಂದು ತಗೊಂಡಿದ್ದಾರೆ. ಸೊ ಅವರು ಕೂಡ ಈ ತರ ಥಿಂಕ್ ಮಾಡ್ತಾರೆ, ಏನೋ ಒಂದು ಹೋಟೆಲ್ ಮಾಡ್ಬೇಕು ಅಂತ. ಸೊ ಅವ್ರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಟ್ಟಿಲ್ಲ ಸರ್? ಹೊಸಬ್ರು ಬರಲಿ ಸರ್, ಏನು ತೊಂದರೆ ಇಲ್ಲ. ಹೌದು, ಯಾಕೆ ಮಾಡಬೇಕು, ಬಟ್ ಕಷ್ಟ ಬೀಳ್ಬೇಕು, ಕಷ್ಟ ಪಡಲೇಬೇಕು. ಯಾವ್ದು ನಾವು ಅಷ್ಟು ಈಸಿಯಾಗಿ ಕೈಗೆ ಬಂದರೆ ಅದು ಕಷ್ಟ ಅನ್ಸಲ್ಲ ನಮಗೆ. ಯಾಕಂದ್ರೆ IT ಫೀಲ್ಡ್ ಅದನ್ನು ತುಂಬ ಒಳ್ಳೇದಿದೆ, ಇಲ್ಲನಲ್ಲ. ಈ ಬಿಸ್ನೆಸ್ ಫೀಲ್ಡ್ ಹೆಂಗಪ್ಪ ಅಂದರೆ ಸರ್, 24/7 ನಾವು ಇಲ್ಲಿ ಹಾಕ್ಲೇಬೇಕು, ಎಫರ್ಟ್ ಹಾಕ್ಲೇಬೇಕು. ನಾವು ಅಂಗಡಿ ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ತಿಂಡಿ, ಊಟ, ಫ್ಯಾಮಿಲಿ ಗಿಮ್ಲಿ ಒಂಚೂರು ಮರ್ತಬೇಕು. ಮರ್ತಾಗ ಒಂದು ಸಂಸ್ಥೆಯಲ್ಲಿ ಒಂದು ಏನೇ ಅಲ್ಲಿ ಬೆಳೆದು ನಿಂತ್ಕೊಳ್ಳೋದು. ಓಕೆ, ಹೇಳಿ ಸರ್, ಈಗ ಒಂದು ಊಟದಲ್ಲಿ ಎಷ್ಟು ಬರುತ್ತೆ, ಏನೇನು ಐಟಮ್ ಬರುತ್ತೆ? ಊಟದಲ್ಲಿ ಒಂದು ಖಾರ ಚಟ್ನಿ, ಒಂದು ಪುಡಿ ಚಟ್ನಿ, ಓಕೆ, ಗಟ್ಟಿ ಮೊಸರು ಬರುತ್ತೆ, ಎಣ್ಗಾಯಿ ಪಲ್ಯ, ಓಕೆ, ಮತ್ತೆ ಕಾಳು ಪಲ್ಯ, ಒಂದು ಇದ್ರ ಜೊತೆ ಒಂದು 2 ರೊಟ್ಟಿ ಬರುತ್ತೆ. ರೊಟ್ಟಿ, ಓಕೆ. ಮತ್ತೆ ರೈಸ್ ಐಟಮ್ ಏನೆಲ್ಲ ಇರುತ್ತೆ ಸರ್? ರೈಸ್ ಐಟಮ್ ಚಿತ್ರಾನ್ನ ಇರುತ್ತೆ, ಒಂದು ಮಸಾಲೆ ರೈಸ್, ಚಿತ್ರಾನ್ನ, ವೈಟ್ ರೈಸು, ಪ್ಲೇನ್ ರೈಸು. ಓಕೆ, ರೈಸ್ ಐಟಮ್ ಬಂದು ಏನೋ ಒಂದು ಅನ್ಲಿಮಿಟೆಡ್ ರೈಸ್ ಅನ್ಲಿಮಿಟೆಡ್ ಸರ್. ಅನ್ಲಿಮಿಟೆಡ್, ಓಕೆ. ನಮ್ಮ ಹತ್ರ ಲಿಮಿಟೆಡ್ ಇಲ್ಲ, ಅದೇ ತಗೋಬೇಕು ಇದೇ ತಗೋಬೇಕು ಅನ್ನೋದಿಲ್ಲ. ಓಕೆ, ಬಂದವರೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ರೆ ಸಾಕು ನಮಗೆ. ನಮಸ್ತೆ. ಹೇಳಿ ಸರ್, ನಿಮ್ಮ ಹೆಸರೇನು, ಮತ್ತೆ ಎಷ್ಟು ದಿವಸದಿಂದ ಇಲ್ಲಿ ಊಟ ಮಾಡ್ತೀರಾ, ಯಾವ ಥರ ಇದೆ ಎಲ್ಲ ತಿಳಿಸ್ಕೊಡಿ ಸರ್ ಇಲ್ಲಿ. ನನ್ನ ಹೆಸರು ಅರುಣ್ ಕುಮಾರ್ ಅಂತ. ಓಕೆ, ಫೈನ್ ಸರ್. ನಾನು ಸುಮಾರು ಒಂದು 3 to 4 ಮಂತ್ಸಿಂದ ಬರ್ತಾ ಇದ್ದೀನಿ. ಓಕೆ, ಬಹಳ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿ ವೆರೈಟಿ ಎಲ್ಲ ಕೊಡ್ತಿದ್ದಾರೆ. ಓಕೆ, ಮತ್ತೆ ರೊಟ್ಟಿನೂ ಅಷ್ಟೇನೆ, ಹೌದು, ತುಂಬಾ ಸಾಫ್ಟ್ ಆಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಯಾವುದೇ ತರಹದ ಸೈಡ್ ಎಫೆಕ್ಟ್ ಇಲ್ಲ, ಮತ್ತೆ ಯಾವುದೇ ಇದಿಲ್ಲ. ಹೌದು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ, ಗ್ರೇವಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಕ್ವಾಲಿಟಿ ಕೊಡ್ತಾರೆ, ಮೇಂಟೈನ್ ಮಾಡ್ತಾರೆ. ಓಕೆ, ಆಲ್ಮೋಸ್ಟ್ ನಾನು 4 ಮಂತ್ಸಿಂದ ಕಂಟಿನ್ಯೂ ಬರ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕೊಡ್ತಾರೆ. ಓಕೆ, ಈಗ ಒಂದು 70 ರೂಪೀಸ್ ಊಟ ಅಂತ ಹೇಳ್ತಾ ಇದ್ದಾರೆ, ಅದರಲ್ಲಿ ಏನೇನೆಲ್ಲ ಇರುತ್ತದೆ, ನಿಮಗೆ ಸ್ಯಾಟಿಸ್ಫೈ ಆಗಿದೆಯಾ? ಅಮೌಂಟ್ಗೆ ಯಾವ ಥರ? ತುಂಬಾ ಸ್ಯಾಟಿಸ್ಫೈ ಆಗಿದೆ ಸರ್. ಓಕೆ, ತುಂಬಾ ಸ್ಯಾಟಿಸ್ಫೈ ಆಗಿದೆ. 70 ರೂಪೀಸ್ಗೆ 2 ತರ ಗ್ರೇವಿ ಕೊಡ್ತಾರೆ. ಓಕೆ, ಮತ್ತೆ ರೊಟ್ಟಿ ಬರುತ್ತೆ, ಪಲ್ಯ ಬರುತ್ತೆ. ಓಕೆ, ಅದ್ರ ಜೊತೆಗೆ ರೈಸು ಅನ್ಲಿಮಿಟೆಡ್. ಓಕೆ, ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಏನು ಕರಡು, ಚಟ್ನಿ ಪುಡಿ, ಈ ಥರ ಎಲ್ಲ ಕೊಡ್ತಾರೆ. ಸೊ ಏನೊಂದು ವರ್ತ್ ಅನಿಸ್ತಾ ಇದೆ? 100% ಬರ್ತಿದೆ. ಓಕೆ, ಮತ್ತೆ ಏನು ಮನೆ ಊಟದ ಥರನೇ ಒಳ್ಳೆ ಆರಾಮಾಗಿ ಬರ್ಬೋದು. ಮನೆಯಲ್ಲಿ ಮಾಡ್ಕೊಂಡು ತಿಂದಂಗೆ ಅನ್ನೋ ಅಷ್ಟೇ ಊಟ ಚೆನ್ನಾಗಿರುತ್ತೆ. ಯಾವುದೇ ತರ ಗ್ಯಾಸ್ಟ್ರಿಕ್ ಆಗೋದು, ಎದೆ ಉರಿ ಬರೋದು, ಈಗ ಬೇರೆ ಕಡೆ ಹಾಕಿರೋ ಒಂದ್ ಕಡೆ ಎದೆ ಉರಿಯೋದು ಇದೆಲ್ಲ ಇರುತ್ತೆ. ಬಟ್ ಇವತ್ತಿನವರೆಗೂ ನನಗೆ ಯಾವುದೇ ತರ ಫೀಲ್ ಕೊಟ್ಟಿಲ್ಲ. ಓಕೆ, ಫೈನ್. ಓಕೆ ಸರ್. ಇದ್ರೆ ನೋಡಿದ್ರಿ ಅಲ್ವಾ, ಈ ಥರ ಒಂದು ಒಳ್ಳೆ ಸ್ಪೈಸಿ ಕ್ವಾಲಿಟಿ ಊಟ ಬೇಕು ಅಂತಂದರೆ ಏನು ಒಂದು ಉತ್ತರ ಕರ್ನಾಟಕದ ವೀರಭದ್ರೇಶ್ವರ ಹೋಟೆಲ್ಗೆ ಒಂದು ಭೇಟಿ ಕೊಡಿ. ಹಾಗೆ ನಮ್ಮ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋ ಒಂದಿಗೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.